ಎರಡು ಲೈನ್ಸ್ ಅದಾವ ಅಂದ್ರೆ ಅವು ಏನಾಗಿರ್ತಾವ ಅಂತಂದ್ರೆ ಒಂದು ಇಂಟರ್ಸೆಕ್ಟ್ ಆಗಿರ್ತಾವ, ಇಲ್ಲಾಂದ್ರೆ ಒಂದಕ್ಕೊಂದು ಪ್ಯಾರಲ್ ಇರ್ತಾವ್ರಿ, ಇಲ್ಲ ಅಂತಂದ್ರೆ ಏನಾಗಿರ್ತಾವ ಅಂತಂದ್ರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರ್ತಾವ, ಕೋಯಿನ್ಸೈಡ್ ಆಗಿರ್ತಾವ. ಎರಡು ಏನಪ್ಪಾ ಅಂದ್ರೆ ಒಂದಕ್ಕೊಂದು ಕೋಯಿನ್ಸೈಡ್ ಆಗ್ತಾ ಇದ್ವು ಅಂತಂದ್ರೆ ಇವೆರಡು ಎಷ್ಟು ಪಾಯಿಂಟ್ ಒಳಗೆ ಏನಂದ್ರೆ ಇಂಟರ್ಸೆಕ್ಟ್ ಆಗ್ಲಿಕತ್ತಾವ್ರಿ, ಪ್ರತಿಯೊಂದು ಪಾಯಿಂಟ್ ಹೋಗಿ ಇಂಟರ್ಸೆಕ್ಟ್ ಆಗ್ಲಿಕತ್ತಾವ. ಸೊ ಒಂದ್ ಲೈನ್ ಅಂದ್ರೆ ಎಷ್ಟು ಪಾಯಿಂಟ್ಸ್ ಇರ್ತಾವ್ರಿ, ಪಾಯಿಂಟ್ಸ್ ಇರ್ತಾವ. ಸೊ ಹಿಂಗಂದ್ರೆ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸೊಲ್ಯೂಷನ್ ಇರ್ತಾವ, ಸೊಲ್ಯೂಷನ್ಸ್ ಇರ್ತಾವ ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ನಮ್ಗ ಈ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಮೇಲೆ ನಮಗೆ 1 ಮಾರ್ಕ್ ಕೇಳಿದ ಅಂತಂದ್ರೆ ಅದು ಅಬ್ಜೆಕ್ಟಿವ್ ಟೈಪ್ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರ್ಬೋದು, ನಮಗ ಈ ಒಂದು ಏನ್ ಟೇಬಲ್ ನಾವ್ ಇಲ್ಲಿ ಮೇಲೆ ಹಾಕಿವಲ್ರಿ, ಈ ಟೇಬಲ್ ಮೇಲೆ ಏನಪ್ಪಾ ಅಂತಂದ್ರೆ ಕೇಳ್ತಾನೆ. ಸೊ ಈ ಟೇಬಲ್ ನಾವು ಏನಾದ್ರು ಒಂದ್ ಸ್ವಲ್ಪ ಚೆನ್ನಾಗಿ ಏನಪ್ಪಾ ಅಂದ್ರೆ ಬರೆದು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಇದು ನಮಗ ಗ್ಯಾರಂಟಿ 2 ರಿಂದ 3 ಮಾರ್ಕ್ಸ್ ಏನಪ್ಪಾ ಅಂದ್ರೆ ನಮ್ ತಂದು. ಇವೆರಡು ಈಕ್ವಲ್ ಅದಾವ್ರಿ. ಹಂಗಂದ್ರೆ ಮೂರನೇದು ಏನಪ್ಪಾ ಅಂತಂದ್ರೆ ಈಕ್ವಲ್ ಇರ್ಬೋದು, ಈಕ್ವಲ್ ಇರ್ಲಾರ್ದಲ್ಲೇ ಇರ್ಬೋದು. ಈಕ್ವಲ್ ಇದ್ರೆ ಅವು ಏನಪ್ಪಾ ಅಂತಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಆಗ್ತಾವು, ಈಕ್ವಲ್ ಇಲ್ಲ ಅಂದ್ರೆ ಪ್ಯಾರಲಲ್ ಲೈನ್ಸ್ ಆಗ್ತಾವು. ಸೊ ನಾವು C1/C2 ಇಲ್ಲಿ ಕಂಡುಹಿಡಿಬೇಕಾ ಅವಶ್ಯಕತೆ ಇಲ್ಲ. ಯಾಕ್ರಿ A1/A2 ಮತ್ತೆ B1/B2 ಏನಂದ್ರೆ ಎರಡು ಈಕ್ವಲ್ ಬಂದಿದ್ವು ಅಂತಂದ್ರೆ ನಾವು C1/C2 ಹೋಗ್ತಿದ್ವಿ. ಇಲ್ಲಿ ಎರಡು ಈಕ್ವಲ್ ಇಲ್ಲ ಅಂತಂದ್ರೆ ನಾವು ಮೂರನೇದು ಕಂಡುಹಿಡಿಯುವಂತ ಅವಶ್ಯಕತೆನೇ ಇಲ್ಲ. ಇಲ್ಲಿ ತನಕ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ, ಸ್ವಲ್ಪ ಹೊತ್ತೊಳಗೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ ಬಗ್ಗೆ ಏನಂತಂದ್ರೆ ಎಲ್ಲಾ ಪ್ರಶ್ನೆಗಳನ್ನು ನಾವೇನಂತಂದ್ರೆ ದಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ನಮ್ಮ 10ನೇ ತರಗತಿ ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ 3ನೇ ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅನ್ನ ನಾವೇನಪ್ಪಾ ಅಂತಂದ್ರೆ ಇದ್ರದ್ದು 1 ಮಾರ್ಕ್ ಕ್ವಶನ್ಸ್ ಅನ್ನ ಏನಪ್ಪಾ ಅಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಮತ್ತೆ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಏನಾದ್ರು ಇತ್ತಂದ್ರೆ ಒಳ್ಳೆಯದು, ಸರಿ. ಇಲ್ಲ ಅಂತಂದ್ರೆ ನನ್ನ ಒಂದು ಕಿರು ಪರಿಚಯವನ್ನು ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆನಂತರ ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್. ಸೊ ದಟ್ ಇವು ಏನಂತಂದ್ರೆ ಅಬ್ಜೆಕ್ಟ್ ಟೈಪ್ ಕ್ವಶನ್ಸ್ ಇದ್ರೊಳಗೆ ಅಬ್ಜೆಕ್ಟ್ ಟೈಪ್ ಕ್ವಶನ್ಸ್ ಎಷ್ಟಿದಾವ ಅಂತಂದ್ರೆ 16 ಇದಾವು. ಆ 16 ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡಕ್ಕೆ ನಾವು ಮುಂಚೆ ಏನ್ ಮಾಡೋಣ ಅಂತಂದ್ರೆ ಸ್ವಲ್ಪ ಇದ್ರದ್ದು ಏನ್ರಿ ಥಿಯರಿ ಪಾರ್ಟ್ ನ ತಿಳ್ಕೊಂಡು ನಾವೇನಪ್ಪಾ ಅಂತಂದ್ರೆ ಇವನ್ನ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂದ್ರೆ ಏನ್ರಿ ಏನಂತಂದ್ರೆ ಇಲ್ಲಿ ಈ ಕಡೆಯಿಂದ ಹೋಗೋಣ. 2 ವೇರಿಯೇಬಲ್ಸ್ ಅದಾವ್ರಿ. 2 ವೇರಿಯೇಬಲ್ಸ್ ಅಂದ್ರೆ ಇಲ್ಲಿ ಏನದಾವ ಅಂತಂದ್ರೆ ಎಕ್ಸ್ ಮತ್ತೆ ವೈ ಏನದಾವ ಅಂತಂದ್ರೆ ವೇರಿಯೇಬಲ್ಸ್ ಅದಾವ. ಹಂಗಂದ್ರೆ A1 B1 ಮತ್ತೆ C1 ಏನಾಗಿರ್ತಾವು ಅಂತಂದ್ರೆ ಅವು ಕಾನ್ಸ್ಟೆಂಟ್ಸ್ ಆಗಿರ್ತವೆ. ಓಕೆ ರೈಟ್. ಸೊ ಏನ್ರಿ 2 ವೇರಿಯೇಬಲ್ಸ್ ಅದಾವು. ಆನಂತರ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂದ್ರೆ ಈ 2 ವೇರಿಯೇಬಲ್ ಇರುವಂತಹ ಏನಪ್ಪಾ ಅಂತಂದ್ರೆ ಇಕ್ವೇಷನ್ ಅದಾವು. ಆನಂತರ ಇದು ಎಂತ ಇಕ್ವೇಷನ್ ಅದ ಅಂತಂದ್ರೆ ಇಟ್ ಇಸ್ ಅ ಲೀನಿಯರ್ ಇಕ್ವೇಷನ್. ಲೀನಿಯರ್ ಇಕ್ವೇಷನ್ ಅಂತಂದ್ರೆ ಹೆಂಗ್ ಗೊತ್ತಾಗತ್ರಿ, ಇಲ್ಲಿ ನಮ್ಗೆ ಎಕ್ಸ್ ಮತ್ತೆ ವೈ ಈ ಏನೋ ಒಂದು ವೇರಿಯೇಬಲ್ಸ್ ಅದಾವಲ್ಲ ಇದ್ರದ್ದು ಪವರ್ ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ. ಆನಂತರ ಇಲ್ಲಿ 2 ಇಕ್ವೇಷನ್ ಇರೋದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂತ ಹೇಳಿ ಕರೀತಾರೆ. ರೈಟ್, ಸರಿ. ದಟ್ ಈಗ ಒಂದ್ ವೇಳೆ ಇವು 2 ಇಕ್ವೇಷನ್ ಅದಾವ ಅಂತಂದ್ರೆ ಈ 2 ಇಕ್ವೇಷನ್ ನಾವು ಏನಾದ್ರೂ ದಟ್ ಗ್ರಾಫ್ ಒಳಗೆ ಪ್ಲಾಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ ಲೈನ್ಸ್ ಬರ್ತಾವು. ಅದಕ್ಕೆ ಇವನ್ನ ಲೀನಿಯರ್ ಇಕ್ವೇಷನ್ ಅಂತ ಹೇಳ್ತಾರೆ. ಓಕೆ, ಸೊ 2 ಲೈನ್ಸ್ ಅದಾವು ಅಂತಂದ್ರೆ ಈಗ 2 ಇಕ್ವೇಷನ್ ಅದಾವ ಅಂದ್ರೆ 2 ಲೈನ್ಸ್ ಅನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ 2 ಲೈನ್ಸ್ ಅದಾವ ಅಂದ್ರೆ ಅವು ಏನಾಗಿರ್ತಾವ ಅಂತಂದ್ರೆ ಒಂದು ಇಂಟರ್ಸೆಕ್ಟ್ ಆಗಿರ್ತಾವು, ಇಲ್ಲಾಂದ್ರೆ ಒಂದಕ್ಕೊಂದು ಪ್ಯಾರಲ್ ಇರ್ತಾವ್ರಿ, ಇಲ್ಲ ಅಂತಂದ್ರೆ ಏನಾಗಿರ್ತಾವ ಅಂತಂದ್ರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರ್ತಾವ, ಕೋಇನ್ಸೈಡ್ ಆಗಿರ್ತಾವ, ಒಂದ್ರ ಮೇಲೆ ಒಂದು ಕೋಇನ್ಸೈಡ್ ಆಗಿರ್ತಾವ. ಓಕೆ, ಒಂದ್ ವೇಳೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ವು ಅಂತಂದ್ರೆ ಅವಾಗ ಕಂಡೀಷನ್ ಏನಾಗಿರ್ತೈತಿ ಅಂತಂದ್ರೆ ಇಲ್ಲಿ ದಟ್ ಎಕ್ಸ್ ಕೋಎಫಿಷಿಯಂಟ್ ಅಂತ ರೇಷಿಯೋ ದಟ್ ಇಸ್ A1/A2 ಏನಾಗಿರ್ತೈತಿ ಅಂತಂದ್ರೆ B1/B2 ಗೆ ಏನಾಗಿರಲ್ಲ ಅಂತಂದ್ರೆ ಈಕ್ವಲ್ ಇರಲ್ಲ. ಓಕೆ, ಸೊ ಆ ನಂತರ ಒಂದ್ ವೇಳೆ ಪ್ಯಾರಲಲ್ ಲೈನ್ಸ್ ಏನಾದ್ರು ಇದ್ವು ಅಂತಂದ್ರೆ A1/A2 ರೇಷಿಯೋ ಏನಾಗಿರ್ತೈತಿ ಅಂತಂದ್ರೆ B1/B2 ರೇಷಿಯೋಗೆ ಈಕ್ವಲ್ ಆಗಿರ್ತೈತಿ. ಬಟ್ ಇದೇನಂತಂದ್ರೆ C1/C2 ರೇಷಿಯೋಗೆ ಈಕ್ವಲ್ ಆಗಿರುವುದಿಲ್ಲ. ಓಕೆ, ಒಂದ್ ವೇಳೆ ಕೋಇನ್ಸೈಡಿಂಗ್ ಲೈನ್ಸ್ ಇದ್ವು ಅಂತಂದ್ರೆ ಅವಾಗ ಏನಾಗಿರ್ತೈತಿ ಅಂತಂದ್ರೆ ಈ 3 ರೇಷಿಯೋಸ್ A1/A2 ಮತ್ತೆ B1/B2 ಮತ್ತೆ C1/C2 ಈ 3 ರೇಷಿಯೋಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತಾವ. ರೈಟ್. ಸೊ ಒಂದ್ ವೇಳೆ ಏನಾದ್ರು ಈ ರೀತಿ ಇಂಟರ್ಸೆಕ್ಟ್ ಆಗಿದ್ದು ಅಂತಂದ್ರೆ ಈ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಗೆ ಸೊಲ್ಯೂಷನ್ಸ್ ಎಷ್ಟಿದಾವು ಅಂತಂದ್ರೆ ಓನ್ಲಿ 1 ಸೊಲ್ಯೂಷನ್. ಎಷ್ಟು ಸೊಲ್ಯೂಷನ್ ಇರ್ತಾವ್ರಿ? ಒಂದೇ ಒಂದು ಸೊಲ್ಯೂಷನ್ ಇರ್ತೈತಿ. ಅಥವಾ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಯುನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಯುನಿಕ್ ಅಂದ್ರೆ ಏನ್ರಿ, ಒಂದೇ ಒಂದು, ಅದನ್ನ ಬಿಟ್ಟು ಬೇರೆ ಆನ್ಸರ್ ಯಾವ್ದು ಬರಲ್ಲ, ಒಂದೇ ಒಂದು ಸೊಲ್ಯೂಷನ್ ಇರ್ತೈತಿ ಅಂತ. ಪ್ಯಾರಲಲ್ ಅಂತಂದ್ರೆ ಏನು, ಪ್ಯಾರಲಲ್ ಇದ್ದು ಅಂದ್ರೆ ಎಷ್ಟು ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗತ್ತವ್ರಿ, ಎಷ್ಟು ಪಾಯಿಂಟ್ ಒಳಗೂ ಇಂಟರ್ಸೆಕ್ಟ್ ಆಗತ್ತಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಯಾವುದೇ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಈ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಗೆ ಇರುವುದಿಲ್ಲ. ಆನಂತರ ಅಂದ್ರೆ ಎರಡು ಏನಪ್ಪಾ ಅಂದ್ರೆ ಒಂದಕ್ಕೊಂದು ಕೋಇನ್ಸೈಡ್ ಆಗ್ತಾ ಇದ್ವು ಅಂತಂದ್ರೆ ಇವೆರಡು ಎಷ್ಟು ಪಾಯಿಂಟ್ ಒಳಗೆ ಏನಂದ್ರೆ ಇಂಟರ್ಸೆಕ್ಟ್ ಆಗ್ಲಿಕತ್ತವ್ರಿ,
ಪ್ರತಿಯೊಂದು ಪಾಯಿಂಟ್ ಹೋಗಿ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವ. ಸೊ ಒಂದ್ ಲೈನ್ ಅಂದ್ರೆ ಎಷ್ಟು ಪಾಯಿಂಟ್ಸ್ ಇರ್ತಾವ್ರಿ? ಇನ್ಫೈನೈಟ್ ಪಾಯಿಂಟ್ಸ್ ಇರ್ತಾವು. ಸೊ ಹಿಂಗಂದ್ರೆ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸೊಲ್ಯೂಷನ್ಸ್ ಇರ್ತಾವ ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಎಷ್ಟಿರ್ತಾವ ಅಂತಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಏನಂದ್ರೆ ಇರ್ತಾವ ಇದಕ್ಕೆ. ಓಕೆ, ಒಂದ್ ವೇಳೆ ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಿದ್ವು ಅಂತಂದ್ರೆ ಅವಕ್ಕೆ ಏನಪ್ಪ ಕರಿತಾರೆ ಅಂತಂದ್ರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕರೀತಾರ. ಆಂತರ ಎರಡು ಪ್ಯಾರಲ್ ಇದ್ವು ಅಂತಂದ್ರೆ ಇವಕ್ಕೆ ಅಂತ ಕರೀತಾರೆ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕರೀತಾರ. ಇವಕ್ಕೆ ಅಂತ ಕರೀತಾರೆ ಅಂತಂದ್ರೆ ಡಿಪೆಂಡೆಂಟ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕರೀತಾರೆ. ಡಿಪೆಂಡೆಂಟ್ ಮತ್ತೆ ಇದಕ್ಕೆ ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕರೀತಾರೆ. ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಲೀನಿಯರ್ ಪೇರ್ ಆಫ್ ಇಕ್ವೇಶನ್ಸ್ ಅಂತ ಕರೀತಾರೆ. ಈಗ ನಮ್ಗೆ ಏನಾದ್ರೂ ಎಕ್ಸಾಮ್ ಕೇಳಿದ್ರೆ ಅಂತಂದ್ರೆ ಕನ್ಸಿಸ್ಟೆಂಟ್ ಮತ್ತೆ ಇನ್ಕನ್ಸಿಸ್ಟೆಂಟ್ ಬಗ್ಗೆ ಮಾತಾಡ್ತಾರೆ. ಡಿಪೆಂಡೆಂಟ್ ಬಗ್ಗೆ ದಟ್ ಕೇಳುವಂತ ಒಂದು ಏನಂದ್ರೆ ಚಾನ್ಸಸ್ ಏನಂತಂದ್ರೆ ಕಡಿಮೆ ಇರ್ತದೆ. ಓಕೆ ರೈಟ್, ಸರಿ. ದಟ್ ಇದೇನಪ್ಪಾ ಅಂತಂದ್ರೆ ಇದರದ್ದು ಥಿಯರಿ ಪಾರ್ಟ್ ಆಗಿತ್ತು. ಸೊ ದಟ್ ಒನ್ ಬೈ ಒನ್ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನದ ನೋಡ್ರಿ. If the lines drawn for pair of linear equations a1x plus b1y plus c1 equal to 0 and a2x plus b2y plus c2 equal to 0 are coincident, then the correct relation among the following is. Okay, so ಎರಡು ಏನಪ್ಪಾ ಅಂತಂದ್ರೆ equations ಅದಾವ್ರಿ. a1x plus b1y plus c1 equal to 0 and a2x plus b2y plus c2 equal to 0. ಈ ಎರಡು ಲೀನಿಯರ್ ಇಕ್ವೇಶನ್ಸ್ ಏನಾದ್ರು ದಟ್ ಅವು ಗ್ರಾಫ್ ಹಾಕಿದ್ವಿ ಅಂತಂದ್ರೆ ಅವು ಕೋಇನ್ಸೈಡಿಂಗ್ ಇದ್ವು ಅಂತಂದ್ರೆ ಕಂಡೀಷನ್ ಏನಾಗಿರ್ತೈತಿ ಅಂತಂದ್ರೆ ನಾವು ರೇಷಿಯೋ ಬರೀಬೇಕು. ಇಲ್ಲಿ ಅವು ಕೋಇನ್ಸೈಡಿಂಗ್ ಲೈನ್ ಇದ್ವು ಲೈನ್ಸ್ ಆಗಿದ್ವು ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಆಗಿದ್ವು ಅಂದ್ರೆ ಮೂರು ರೇಷಿಯೋ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಇರ್ತಾವೆ. ದಟ್ ಈಸ್ a1 divided by a2 plus a1 by a2 is equal to b1 by b2 is equal to c1 divided by c2. ಮೂರು ರೇಷಿಯೋ ಈಕ್ವಲ್ ಇರುವಂತ ಆನ್ಸರ್ ಯಾವ್ದೈತಿ ಅಂತಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆನಾ, ರೈಟ್. ಸೊ ಎರಡನೇ ಪ್ರಶ್ನೆ ಏನಂತ ನೋಡ್ರಿ. ಇಫ್ ದ ಲೈನ್ಸ್ ಡ್ರಾನ್ ಫಾರ್ ದ pair of linear equations a1x plus b1y plus c1 equal to 0 and a2x plus b2y plus c2 equal to 0 intersecting, then the correct relation among the following is. ಈಗ ಒಂದೇದೇನಪ್ಪ ಅಂದ್ರೆ ಕೋಇನ್ಸಿಡೆಂಟ್ ಕೇಳಿದ, ಎರಡನೇದೇನ್ ಕೇಳಕತ್ತಾರೆ ಇಂಟರ್ಸೆಕ್ಟಿಂಗ್. ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಕತ್ತಿದ್ರೆ ಅಂತ ಕೇಳಕತ್ತಾನ. ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಿದ್ವು ಅಂತಂದ್ರೆ ಮೊದಲನೇ ಎರಡು ರೇಷಿಯೋ ಏನಾಗಿರ್ಬಾರ್ದು ಅಂದ್ರೆ ಈಕ್ವಲ್ ಆಗಿರಬಾರ್ದು. a1 by a2 is not equal to b1 by b2. ಈ ರೀತಿ ಇತ್ತು ಅಂತಂದ್ರೆ ಅವು ಏನಂದ್ರೆ ಲೈನ್ಸ್ ಇಂಟರ್ಸೆಕ್ಟ್ ಆಗಿರ್ತಾವು. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಸಿ ಅನ್ನೋದು ಸರಿಯಾದಂತ ಉತ್ತರ ಆಗಿರ್ತದೆ. ರೈಟ್. ಮೂರನೇ ಪ್ರಶ್ನೆ. In the pair of linear equations a1x plus b1y plus c1 equal to 0 and a2x plus b2y plus c2 equal to 0, if a1 by a2 is not equal to b1 by b2, then ಈಗ ಹಿಂದಿನ ಕ್ವಶನ್ ಏನಪ್ಪಾ ಅಂದ್ರೆ ಸ್ವಲ್ಪ ರಿವರ್ಸ್ ಕೇಳಿದ್ರಿ. ಮೊದಲೇ ಅಲ್ಲಿ ಏನ್ ಕೇಳಿದ್ದ ಅಂತಂದ್ರೆ ಕಂಡೀಷನ್ ಏನಿರ್ತತಿ ಅಂತ ಕೇಳಿದ್ರು. ಈಗ ಏನಪ್ಪಾ ಅಂದ್ರೆ ಕಂಡೀಷನ್ ಅವರ ಕೊಟ್ಟದ ಆ ತರ ಇತ್ತಂತಂದ್ರೆ ದಟ್ ಸೊಲ್ಯೂಷನ್ಸ್ ಏನ್ ಬರ್ತತಿ ಅನ್ನುವಂತ ಅರ್ಥ ಕೊಟ್ರ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಏನಂತ ನೋಡ್ರಿ. ಇಕ್ವೇಶನ್ಸ್ ಡು ನಾಟ್ ಹ್ಯಾವ್ ಎನಿ ಸೊಲ್ಯೂಷನ್. ಯಾವಾಗಾದ್ರೂ ಇಕ್ವೇಶನ್ ಗೆ ಸೊಲ್ಯೂಷನ್ ಇರಲ್ಲ ಅಂತಂದ್ರೆ ಅವು ಇವೆರಡು ಈಕ್ವಲ್ ಇದ್ದು ಅಂತಂದ್ರೆ ಇವೆರಡು ಈಕ್ವಲ್ ಇದ್ದು ಮೂರನೇದು ಈಕ್ವಲ್ ಇರಲ್ಲ ಅಂದ್ರೆ ಅವಾಗ ಏನಪ್ಪಾ ಅಂದ್ರೆ ಸೊಲ್ಯೂಷನ್ ಇರಲ್ಲ. ಬಟ್ ಕಂಡೀಷನ್ ಏನ್ ಕೊಟ್ರಿ, a1 by a2 is not equal to b1 by b2 ಅಂತ ಕೊಟ್ರ. ಅವಾಗ ಎಷ್ಟು ಸೊಲ್ಯೂಷನ್ ಇರ್ತದೆ ಅಂತಂದ್ರೆ ಒಂದೇ ಒಂದು ಸೊಲ್ಯೂಷನ್ ಇರ್ತದೆ. ದಟ್ ಇಸ್ ಓನ್ಲಿ ಒನ್ ಸೊಲ್ಯೂಷನ್ ಆರ್ ಯುನಿಕ್ ಸೊಲ್ಯೂಷನ್. ಆಪ್ಷನ್ 2 ಏನಂತ ನೋಡ್ರಿ, ಇಕ್ವೇಶನ್ಸ್ ಹ್ಯಾವ್ ಯುನಿಕ್ ಸೊಲ್ಯೂಷನ್. ಆಪ್ಷನ್ 2 ಏನಾಗಿದೆ ಅಂದ್ರೆ ಸರಿಯಾದಂತ ಉತ್ತರ ಆಗಿರ್ತದೆ. ಇಕ್ವೇಶನ್ಸ್ have two solutions. ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ಸಿ ನೋಡಿದ್ರೆ ತ್ರೀ ಸೊಲ್ಯೂಷನ್ ಅಂತ ಹೇಳಕತ್ತಾರೆ. ಯಾವುದೇ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗೆ ಮ್ಯಾಕ್ಸಿಮಮ್ ಒಂದು ಸೊಲ್ಯೂಷನ್ ಇರ್ತೈತಿ, 2-3 ಸೊಲ್ಯೂಷನ್ಸ್ ಇರೋದಿಲ್ಲ ರೀ. ನಾಲ್ಕನೇದು ಏನಂತಂದ್ರೆ ಇಕ್ವೇಶನ್ಸ್ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಈ ಕಂಡೀಷನ್ ಇರಬೇಕು ಅಂದ್ರೆ ಈ ತರ ಬರಬೇಕು ಅಂದ್ರೆ ಮೂರು ರೇಷಿಯೋಸ್ ಏನಂದ್ರೆ ಈಕ್ವಲ್ ಆಗಿರ್ಬೇಕು. ಆದ್ರೆ ಇಲ್ಲಿ ನಮ್ಗೆ ದಟ್ ಇಲ್ಲಿ ಕೊಟ್ಟಿರುವಂತದ್ದು ಏನದ ಅಂತಂದ್ರೆ a1 by a2 is not equal to b1 by b2 ಅಂತ ಕೊಟ್ಟಾನ. ಹಿಂಗಾಗಿ ಆಪ್ಷನ್ 1, 3, 4 ಬರಲ್ಲ, 2 ಸರಿಯಾದಂತ ಉತ್ತರ ಆಗಿರ್ತದೆ. ನಂತರ ನಾಲ್ಕನೇ ಪ್ರಶ್ನೆ ಏನದ್ರಿ. ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ a1x plus b1y plus c1 equal to 0 and a2x plus b2y plus c2 equal to 0 have unique solution. ಏನಪ್ಪಾ ಅಂತಂದ್ರೆ ಯುನಿಕ್ ಸೊಲ್ಯೂಷನ್ ಇತ್ತಂತಂದ್ರೆ then correct relation among the following is.
ಓಕೆ, ಸೊ ಇದೇ ಪ್ರಶ್ನೆ ಸ್ವಲ್ಪ ತಿರುಚಿ ಕೇಳ್ಯಾರ್ರಿ. ಏನಂತಂದ್ರೆ ಇನಿಕ್ ಸೊಲ್ಯೂಷನ್ ಇತ್ತಂತಂದ್ರೆ ಕಂಡೀಷನ್ ಏನಿರ್ತೈತಿ ಅಂತ ಕೇಳ್ಯಾರ. ಸೊ ಇನಿಕ್ ಸೊಲ್ಯೂಷನ್ ಇರಬೇಕು ಅಂತಂದ್ರೆ ಏನ್ ಇರ್ಬೇಕ್ರಿ? ಕಂಡೀಷನ್ ಮೊದಲು ಎರಡು ರೇಷಿಯೋ ಈಕ್ವಲ್ ಇರಬಾರ್ದು. a1/a2 is not equal to b1/b2. ಇವೆರಡು ಏನಂತಂದ್ರೆ ಈಕ್ವಲ್ ಇರಬಾರ್ದು. ನೋಡಿದ್ವಿ ಅಂತಂದ್ರೆ ಆಪ್ಷನ್ಸ್ ನೋಡಿದ್ವಿ ಅಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ನಮ್ಗ ಈ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಮೇಲೆ ನಮಗೆ 1 ಮಾರ್ಕ್ ಕೇಳಿದ ಅಂತಂದ್ರೆ ಅದು ಅಬ್ಜೆಕ್ಟಿವ್ ಟೈಪ್ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರ್ಬೋದು. ನಮ್ಗ ಈ ಒಂದು ಏನ್ ಟೇಬಲ್ ನಾವ್ ಇಲ್ಲಿ ಮೇಲೆ ಹಾಕಿವಲ್ರಿ, ಈ ಟೇಬಲ್ ಮೇಲೆ ಏನಪ್ಪಾ ಅಂತಂದ್ರೆ ಕೇಳ್ತಾನೆ. ಸೊ ಈ ಟೇಬಲ್ ನ ನಾವ್ ಏನಾದ್ರು ಒಂದು ಸ್ವಲ್ಪ ಚೆನ್ನಾಗಿ ಏನಪ್ಪಾ ಅಂದ್ರೆ ಬರೆದು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಇದು ನಮ್ಗೆ ಗ್ಯಾರಂಟಿ 2 ರಿಂದ 3 ಮಾರ್ಕ್ಸ್ ಏನಪ್ಪಾ ಅಂದ್ರೆ ನಮ್ಗೆ ತಂದು ಕೊಡ್ತದೆ. ಓಕೆ, ರೈಟ್. ಸೊ ಇಂತ ಗ್ಯಾರಂಟಿ ಇದ್ದು ಅಂತಂದ್ರೆ ಒಟ್ಟ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಇವ್ನು ಸ್ವಲ್ಪ ದಟ್ ಎಫರ್ಟ್ ಹಾಕಿ ಇವ್ನು ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿ. ನಂತರ 5ನೆಯ ಪ್ರಶ್ನೆ ಏನದ ನೋಡ್ರಿ. ದ ಲೈನ್ಸ್ ರಿಪ್ರೆಸೆಂಟಿಂಗ್ ದ ಇಕ್ವೇಶನ್ಸ್ 2x plus 3y minus 9 2x plus 3y minus 9 is equal to 0 and 4x plus 6y minus 18 equal to 0. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ದಟ್ ಯಾವ ತರ ಲೈನ್ಸ್ ಅಂತ ಕೇಳಿದಾನೆ. ಓಕೆ, ಪ್ಯಾರಲಲ್ ಕೋಇನ್ಸೈಡಿಂಗ್ ನಂತರ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅದನ್ನ ಏನಪ್ಪಾ ಅಂದ್ರೆ ನಾವಿಲ್ಲಿ ಆನ್ಸರ್ ಮಾಡ್ಬೇಕು. ಸೊ ಅದನ್ನ ಹೇಳ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕ್ರಿ? 3 ರೇಷಿಯೋಸ್ ಬೇಕು. ಸೊ ಯಾವ 3 ರೇಷಿಯೋಸ್ ರೀ? a1/a2. ಸೊ a1/a2 x ಕೋಎಫಿಷಿಯಂಟ್ ಇಲ್ಲಿ 2 ಅದ ರೀ, ಇಲ್ಲಿ x ಕೋಎಫಿಷಿಯಂಟ್ ಇಲ್ಲಿ 4 ಅದ. 2 ಒಂದ್ಲೆ 2, 2 ಎರಡ್ಲೆ 4. ಸೊ ಇದೇನಂತಂದ್ರೆ 1/2 ಬಂತು. ನಂತರ b1/b2 ಇಲ್ಲಿ y ಕೋಎಫಿಷಿಯಂಟ್ ಏನದ್ರಿ? 3 ಅದ. ಇಲ್ಲಿ y ಕೋಎಫಿಷಿಯಂಟ್ ಏನದ್ರಿ? 6 ಅದ. 3 ಒಂದ್ಲೆ 3, 3 ಎರಡ್ಲೆ 6, ಇದೇನ್ ಬಂತ್ರಿ? 1/2 ಬಂತು. ಇವೆರಡು ಈಕ್ವಲ್ ಅದಾವ್ರಿ. ಹಂಗಂದ್ರೆ ಮೂರನೇದು ಏನಪ್ಪಾ ಅಂತಂದ್ರೆ ಈಕ್ವಲ್ ಇರ್ಬೋದು, ಈಕ್ವಲ್ ಇರ್ಲಾರ್ದಲೇ ಇರ್ಬೋದು. ಈಕ್ವಲ್ ಇದ್ರೆ ಅವು ಏನಪ್ಪಾ ಅಂತಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಆಗ್ತಾವು, ಈಕ್ವಲ್ ಇರಲ್ಲ ಅಂದ್ರೆ ಪ್ಯಾರಲಲ್ ಲೈನ್ಸ್ ಆಗ್ತಾವು. ಸೊ ಅದು ಒಂದು ಚೆಕ್ ಮಾಡ್ಬಿಡೋಣ. ಮೂರನೇದು C1/C2 ಇವು ದಟ್ a1 b1 c1 a2 b2 c2 ಈ ವ್ಯಾಲ್ಯೂಸ್ ಬರ್ಕೋಬೇಕಾದ್ರಾಗ ವಿತ್ ಸೈನ್ ಬರ್ಕೊಡ್ರಿ. ಅದು ಬರ್ಕೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಹುಷಾರಾಗಿರಿ. ಯಾಕಪ್ಪ ಅಂದ್ರೆ ಅಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಅನ್ನ ನಾನು ನೋಡಿದ್ದೀನಿ, ಅವು ಅವಸರದಾಗ ಏನ್ ಮಾಡ್ತಾರ ಅಂದ್ರೆ ಸೈನ್ ಬಿಟ್ಟು ಬರ್ಕೋತಿರ್ತಾರೆ. ಓಕೆ, ಸೊ ಇಲ್ಲಿ ಏನದ್ರಿ? -9 ಅದ. ಇಲ್ಲಿ ಏನದ ಅಂದ್ರೆ -18 ಅದ. 9 1 9, 9 2 18. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಮೈನಸ್ ಇತ್ತಂದ್ರೆ ಇದು ಏನ್ ಬರ್ತೀರ ವ್ಯಾಲ್ಯೂ? ಪ್ಲಸ್ ಬರ್ತೈತಿ. ಸೊ ದಟ್ 1/2 ಬರ್ತೈತಿ. ಸೊ ಇಲ್ಲಿ a1/a2 equal to b1/b2 equal to c1/c2 ಬರಾಕತೈತಿ. a1/a2 is equal to b1/b2 is equal to c1/c2 ಬರಾಕತೈತಿ. ಸೊ ದಟ್ ಇವು ಮೂರು ಈಕ್ವಲ್ ಅದಾವ ಅಂತಂದ್ರೆ ಅವು ಎಂತ ಲೈನ್ಸ್ ಆಗಿರ್ತಾವ ಅಂತಂದ್ರೆ ಕೋಇನ್ಸೈಡಿಂಗ್ ಲೈನ್ ಆರ್ ಕೋಇನ್ಸಿಡೆಂಟ್ ಲೈನ್ ಆಗಿರ್ತಾವ. ಕೋಇನ್ಸಿಡೆಂಟ್ ಲೈನ್ಸ್ ಆಗಿರ್ತಾವ. ಓಕೆ, ಸೊ ದಟ್ ಫಿಫ್ತ್ ಕ್ವಶನ್ ಗೆ ದಟ್ ಕೋಇನ್ಸಿಡೆಂಟ್ ಲೈನ್ಸ್ ಆಪ್ಷನ್ ಡಿ ಏನಾಗೈತಿ ಅಂತಂದ್ರೆ ರೈಟ್ ಆನ್ಸರ್ ಆಗೈತಿ. ಓಕೆ, ರೈಟ್. ಸೊ ಸಿಕ್ಸ್ ಕ್ವಶನ್ ಸ್ವಲ್ಪ ಇದೇ ರೀತಿ ಐತ್ರಿ, ನಮ್ಗೆ ಇಲ್ಲಿ ಸ್ಪೇಸ್ ಅಲ್ಲ. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಸಿಕ್ಸ್ ಲಿಂದ ಏನಪ್ಪಾ ಅಂದ್ರೆ ಮುಂದೆ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ ಸಿಕ್ಸ್ ಪ್ರಾಬ್ಲಮ್ ಏನದ ನೋಡ್ರಿ. The lines representing the equations x plus 2y minus 4 equal to 0 and 2x plus 4y minus 12 equal to 0. That options ನೋಡಿದ್ವಿ ಅಂದ್ರೆ ಏನ್ ಗೊತ್ತಾಗತೈತಿ ಅಂದ್ರೆ ಯಾವ ಟೈಪ್ ಆಫ್ ಲೈನ್ಸ್ ಅದಾವು, ಇಂಟರ್ಸೆಕ್ಟಿಂಗ್ ಅದಾವ, ಕೋಇನ್ಸೈಡಿಂಗ್ ಅದಾವ, ದಟ್ ಪ್ಯಾರಲಲ್ ಅದಾವ, ಅದನ್ನ ನಮ್ಗೆ ಹೇಳ್ಬೇಕಂತ ಹೇಳಿ ಇಲ್ಲಿ ಇದನ್ನ ಮಾಡ್ಲಿಕತ್ತಾರ, ಕೇಳಕತ್ತಾರ. ಓಕೆ, ಸೊ ನಮ್ಗೆ ಇದನ್ನ ಗೊತ್ತಾಗಬೇಕಾದ್ರೆ ನಮ್ಗೆ ಫಸ್ಟ್ ಏನ್ ಗೊತ್ತಾಗ್ಬೇಕ್ರಿ? ರೇಷಿಯೋಸ್ ಗೊತ್ತಾಗಬೇಕು. a1/a2 is equal to x ಕೋಎಫಿಷಿಯಂಟ್ ಏನದರಿ? 1 ಅದ. ಇಲ್ಲಿ x ಕೋಎಫಿಷಿಯಂಟ್ 2 ಅದ. ಇದು 1/2 ಬಂತು. y ಕೋಎಫಿಷಿಯಂಟ್ಸ್ b1/b2 is equal to b, ಇದು y ಕೋಎಫಿಷಿಯಂಟ್ ಇಲ್ಲಿ ಏನದ್ರಿ? 2 ಅದ. ಇಲ್ಲಿ 4 ಅದ. 2 ಒಂದ್ಲೆ 2, 2 ಎರಡ್ಲೆ 4. ಉತ್ತರ 1/2 ಬಂತು. ಆನಂತರ ಕಾನ್ಸ್ಟೆಂಟ್ c1/c2 ಇದೇನದ್ರಿ? -4 ಅದ. ಇಲ್ಲಿ -12 ಅದ. 4 ಒಂದ್ಲೆ 4, 3ಲೆ 2 ಕಡೆ ಮೈನಸ್ ಐತಿ ಅಂದ್ರೆ ದಟ್ ಬರುವಂತ ಆನ್ಸರ್ ಪ್ಲಸ್ ಆಗಿರ್ತೈತಿ. ಪ್ಲಸ್ 1/3 ಆಗ್ತೈತಿ. ಇಲ್ಲಿ a1/a2 ಮತ್ತೆ b1/b2 ಎರಡು ಈಕ್ವಲ್ ಅದಾವ್ರಿ. ಮೂರನೇದು ಇದು ಈಕ್ವಲ್ ಇಲ್ಲ. ಸೊ ಹಂಗಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ a1/a2 is equal to b1/b2 is not equal to c1/c2. ಓಕೆ, ಸೊ ಈ ರೀತಿ ಇದು ಅಂತಂದ್ರೆ ಅವು ಎಂತ ಲೈನ್ಸ್ ಆಗಿರ್ತಾವ ಅಂತಂದ್ರೆ ದಟ್ ನಮ್ ಕಂಡೀಷನ್ ಹೇಳ್ತೈತಿ ಏನ್ರಿ? ಪ್ಯಾರಲಲ್ ಲೈನ್ಸ್ ಆಗಿರ್ತಾವು. ರೈಟ್. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಸಿಕ್ಸ್ತ್ ಕ್ವಶನ್ ಪ್ಯಾರಲಲ್ ಲೈನ್ಸ್ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿರ್ತದೆ. ರೈಟ್. 7ನೇ ಲೆಕ್ಕ. A pair of linear equations
2x plus 5y, sorry, 2x minus 5y plus 4 equal to 0 and 2x plus y minus 8 equal to 0 has ಎಷ್ಟು ಸೊಲ್ಯೂಷನ್ ಅದಾವು ಅಂತಂದ್ರೆ ನಮ್ಗೆ ಇಲ್ಲಿ ಕೇಳಕತ್ತಾರ. ಓಕೆ, ಸೊ ಎಷ್ಟು ಸೊಲ್ಯೂಷನ್ ಅದಾವ ಅಂತ ಗೊತ್ತಾಗಬೇಕಂದ್ರೆ ಏನ್ ಮಾಡ್ಬೇಕ್ರಿ, ದಟ್ ರೇಷಿಯೋ ಬರ್ಬೇಕು ನಮ್ಗೆ a1 by a2, x ಕೋಎಫಿಷಿಯಂಟ್ ಇಲ್ಲಿ 2 ಅದ, ಇಲ್ಲಿ 2 ಅದ, 2 ಒಂದ್ಲೆ ಉತ್ತರ ಏನ್ ಬಂತ್ರಿ 1 ಬಂತು. ಅಂತ b1 by b2, b1 ಎಷ್ಟು ಅದರಿ -5 ಐತಿ, ಇಲ್ಲಿ b2 ಎಷ್ಟು ಅದರಿ, y ಕೋಎಫಿಷಿಯಂಟ್ ಏನದ ಅಂತಂದ್ರೆ 1 ಅದ, ಇದೇನಾಯ್ತ್ರಿ -5 ಆಯ್ತು. ಓಕೆ, ಸೊ ನಾವು c1 by c2 ಇಲ್ಲಿ ಕಂಡುಹಿಡಿಬೇಕಾ ಅವಶ್ಯಕತೆ ಇಲ್ಲ. ಯಾಕ್ರಿ a1 by a2 ಮತ್ತೆ b1 by b2 ಏನಂದ್ರೆ ಎರಡು ಈಕ್ವಲ್ ಬಂದಿದ್ವು ಅಂತಂದ್ರೆ ನಾವು c1 by c2 ಹೋಗ್ತಿದ್ವಿ. ಇಲ್ಲಿ ಎರಡು ಈಕ್ವಲ್ ಇಲ್ಲ ಅಂತಂದ್ರೆ ನಾವು ಮೂರನೇ ಕಂಡುಹಿಡಿಯುವಂತ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಬರೀಬಹುದು a1 by a2 is not equal to b1 by b2. ಇವು ಎರಡು ರೇಷಿಯೋ ಈಕ್ವಲ್ ಇಲ್ಲ ಅಂತಂದ್ರೆ ಅವು ಎಂತ ಲೈನ್ಸ್ ಆಗಿರ್ತಾವ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತಾವ. ಎಷ್ಟು ಸೊಲ್ಯೂಷನ್ ಇರ್ತಾವ್ರಿ, ಒಂದೇ ಒಂದು ಸೊಲ್ಯೂಷನ್ ಇರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಸಿ ಯುನಿಕ್ ಸೊಲ್ಯೂಷನ್. ಎಷ್ಟು ಸೊಲ್ಯೂಷನ್ ಇರ್ತೈತೆ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್ ಇರ್ತೈತಿ, ದಟ್ ಇಸ್ ಯುನಿಕ್ ಸೊಲ್ಯೂಷನ್. ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತೈತಿ. ರೈಟ್. ನಂತರ 8ನೇ ಪ್ರಶ್ನೆ, ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ x minus 2y equal to 0 ಆನಂತರ 3x plus 4y minus 20 equal to 0 are. ಇಲ್ಲಿ ದಟ್ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತ ನಮ್ಗೆ ಗೊತ್ತಾಗದ್ರಿ ಎಂತ ಲೈನ್ಸ್ ಅದಾವ ಅಂತ ಕೇಳಾಕತ್ತಾರ ಅಂತೇಳಿ. ಸೊ ದಟ್ a1 by a2 ರೇಷಿಯೋಸ್ ಅನ್ನ ಕಂಡು ಹಿಡ್ಕೊತ ಹೋಗೋಣಂತ. a1 by a2 ಇಲ್ಲಿ x ಕೋಎಫಿಷಿಯಂಟ್ ಏನದ್ರಿ 1 ಅದ, ಇಲ್ಲಿ x ಕೋಎಫಿಷಿಯಂಟ್ ಏನದ್ರಿ 3 ಅದ, ಒಂದು ಬಾಗ್ಲೆ 3 ಬಂತು. ಆನಂತರ ಇಲ್ಲಿ b1 by b2 y ಕೋಎಫಿಷಿಯಂಟ್ ಇಲ್ಲಿ ಏನದ್ರಿ -2 ಅದ, ಇಲ್ಲಿ ಏನದ್ರಿ 4 ಅದ, 2 ಒಂದ್ಲೆ 2, 2 4, ಇಲ್ಲಿ ಏನ್ ಬರ್ತೈತಿ ಅಂದ್ರೆ -1/2 ಬರ್ತೈತಿ. ಓಕೆ, ಸೊ ನಾವು ಮುಂದೆ c1 by c2 ಕೊಂಡು ಹಿಡಿಯುವಂತ ಅವಶ್ಯಕತೆ ಇಲ್ಲ. ಯಾಕ್ರಿ ಇವೆ ಎರಡು ಈಕ್ವಲ್ ಬರಾಕತ್ತಿಲ್ಲ. ಇವೆರಡು ಈಕ್ವಲ್ ಬಂದಿತ್ತು ಅಂದ್ರೆ ಮುಂದೆ ನೋಡಿರ್ತಿದ್ವಿ. ಓಕೆ, ಈಕ್ವಲ್ ಇಲ್ಲ ಅಂತಂದ್ರೆ ಅದನ್ನ ಬರೆಯೋಣ. ಏನ್ರಿ a1 by a2 ಏನಂದ್ರೆ b1 by b2 ಗೆ ಸಮ ಇಲ್ಲ. ಎರಡು ಸಮ ಇಲ್ಲ ಅಂತಂದ್ರೆ ಅವು ಎಂತ ಲೈನ್ಸ್ ಆಗಿರ್ತಾವ ಅಂತಂದ್ರೆ ದಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತಾವು. ಆಪ್ಷನ್ ಅನ್ನ ನೋಡಿದ್ವಿ ಅಂದ್ರೆ ಎಂತ ಕೊಡ್ರಿ, ಕರೆಕ್ಟ್. ಆಪ್ಷನ್ ಎ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಸ್ ದ ರೈಟ್ ಆನ್ಸರ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಪ್ಷನ್ ಎ ಏನಾಗೈತಿ ಅಂತಂದ್ರೆ ಸರಿಯಾದಂತ ಆನ್ಸರ್ ಆಗಿರ್ತೈತಿ. ನಂತರ 9th ಕ್ವಶನ್ ಏನಂದ್ರೆ ನೋಡ್ರಿ, ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ x plus 2y minus 4 equal to 0 and a 2x plus 4y minus 12 equal to 0 are represented in the graph they are. Okay, so that ಎಂತ ಟೈಪ್ ಆಫ್ ಲೈನ್ಸ್ ಅಂತ ಕೇಳಕತ್ತಾರ, ದಟ್ ಇಂಟರ್ಸೆಕ್ಟಿಂಗ್ ಅದಾವ, ಕೋಇನ್ಸೈಡಿಂಗ್ ಅದಾವ, ಪ್ಯಾರಲಲ್ ಅದಾವ ಅಂತ ಕೇಳಕತ್ತಾರ. ಸರಿ, ದಟ್ ರೇಷಿಯೋ ಬರೀನಂದ್ರೆ ಮೊದಲಿಗೆ a1 by a2 ಇಲ್ಲಿ x ಕೋಎಫಿಷಿಯಂಟ್ 1 ಅದ, ಇಲ್ಲಿ x ಕೋಎಫಿಷಿಯಂಟ್ ಏನದರಿ 2 ಅದ. ಓಕೆ, ನಂತರ b1 by b2 ಇಲ್ಲಿ y ಕೋಎಫಿಷಿಯಂಟ್ ಎಷ್ಟು ಅದರಿ 2 ಅದ, ಇಲ್ಲಿ y ಕೋಎಫಿಷಿಯಂಟ್ ಎಷ್ಟು ಅದ, ಇಲ್ಲಿ 4 ಅದ, 2 ಒಂದ್ಲೆ 2, 2 4, ಇಲ್ಲಿ ಎಷ್ಟು ಬರಾಕತ್ತೆ ಅಂದ್ರೆ 1/2. ಇವು ಎರಡು ಈಕ್ವಲ್ ಅಂತಂದ್ರೆ ದಟ್ ನಾವು ಮೂರನೇದು ಕಂಡು ಹಿಡಿಬೇಕಾಗುತ್ತೆ. ದಟ್ ಮೂರನೇ ರೇಷಿಯೋ ದಟ್ ಇಸ್ c1 by c2. c1 ಅಂದ್ರೆ ಇಲ್ಲಿ ಏನದರಿ -4 ಐತಿ, ಇಲ್ಲಿ c2 ಅಂದ್ರೆ ಏನದ್ರಿ -12 ಐತಿ. 4 ಒಂದ್ಲೆ 4, 4 ಮೂರ್ಲೆ 12, ಎರಡು ಕಡೆ ಮೈನಸ್ ಅದ ಅಂತಂದ್ರೆ ದಟ್ ಬರುವಂತ ಆನ್ಸರ್ ಪ್ಲಸ್ ಆಗಿರ್ತೈತಿ, +1/3 ಬರ್ತೈತಿ. ಇಲ್ಲಿ ಇವೆರಡು ಈಕ್ವಲ್ ಅದಾವು, ಮೂರನೇದು ಈಕ್ವಲ್ ಇಲ್ಲ. ಅಂದ್ರೆ a1 by a2 is equal to b1 by b2. ಓಕೆ, a1 by a2 is equal to b1 by b2 is not equal to c1 by c2. ಓಕೆ, ಸೊ ಎರಡು ಈಕ್ವಲ್ ಅದಾವು, ಮೂರನೇದು ಈಕ್ವಲ್ ಇಲ್ಲ ಅಂತಂದ್ರೆ ಅವು ಎಂತ ಲೈನ್ಸ್ ಆಗಿರ್ತಾವ ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ಆಗಿರ್ತಾವ. ರೈಟ್. ಸೊ ಇವು ನಮ್ಮ 9ವರೆಗೂ ಪ್ರಶ್ನೆ ಆಗಿದ್ದು. ಸೊ ಇನ್ನೂ ಏನಪ್ಪಾ ಅಂದ್ರೆ 7 ಪ್ರಶ್ನೆ ಅದಾವು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ಮುಂದೆ ಲೆಕ್ಕಗಳನ್ನ ನೋಡೋಣ ಅಂತ. ನೆಕ್ಸ್ಟ್ 10ನೇ ಪ್ರಶ್ನೆ ಏನದ ನೋಡ್ರಿ, ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ x minus y equal to 8 and 3x minus 3y is equal to 16 are. ಅವು ಯಾವ ರೀತಿಯಾದಂತ ಲೈನ್ಸ್ ಅದಾವು ಅಂತಂದ್ರೆ ನಾವು ಇಲ್ಲಿ ಫೈಂಡ್ ಮಾಡ್ಬೇಕಾಗೈತಿ. ಸೊ ಇದು ಫೈಂಡ್ ಮಾಡ್ಬೇಕಂದ್ರೆ ನಮಗೆ ಮೊದಲಿಗೆ ಏನ್ ಗೊತ್ತಾಗ್ಬೇಕ್ರಿ, ದಟ್ ಮೂರು ರೇಷಿಯೋಸ್ ಗೊತ್ತಾಗಬೇಕು. ಸೊ ಮೂರು ರೇಷಿಯೋಸ್ ಗೊತ್ತಾಗಬೇಕು ಅಂದ್ರೆ ಮೊದಲಿಗೆ ಇದನ್ನ ನಾನು ಸ್ಟ್ಯಾಂಡರ್ಡ್ ಫಾರ್ಮುಲಾ ಬರೀತೇನ್ರಿ. ಯಾವ ರೀತಿ ಅಂದ್ರೆ ಈ ರೀತಿಯಾಗಿ ಬರ್ಕೋತೇನೆ ಏನ್ರಿ, x minus y 8 ಲೆಫ್ಟ್ ಸೈಡ್ ಹೋದ್ರೆ -8 equal to 0. ಇದೇನಾಗತ್ರಿ 3x minus 3y 16 ಈ ಕಡೆ ಬಂದ್ರೆ -16 equal to 0. ಓಕೆನಾ, ರೈಟ್. ಸೊ ಈಗ ರೇಷಿಯೋಸ್ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, a1 by a2 x ಕೋಎಫಿಷಿಯಂಟ್ ಇಲ್ಲಿ 1 ಅದರಿ, ಇಲ್ಲಿ 3 ಅದ. ಅಂತರ b1 by b2. ಓಕೆ, ಇಲ್ಲಿ y ಕೋಎಫಿಷಿಯಂಟ್ ಇಲ್ಲಿ ಏನದರಿ -1 ಅದ, ಇಲ್ಲಿ
-3 ಅದರಿ ಎರಡು ಕಡೆ ಮೈನಸ್ ಐತಿ ಅಂದ್ರೆ ಆನ್ಸರ್ ಪಾಸಿಟಿವ್ ನೇ ಬಂದಿರ್ತೈತಿ. ಆನಂತರ C1 by C2 ಏನದ್ರಿ -8 ಡಿವೈಡೆಡ್ ಬೈ -16 ಅದ. 8 ಒಂದೇ 8 8 2 16 ಎರಡು ಕಡೆ ಮೈನಸ್ ಇದ್ದಕ್ಕೆ ಆನ್ಸರ್ ಏನ್ ಬರ್ತೀರಿ ಇದು ಪ್ಲಸ್ ಬರ್ತೈತಿ. ಸರಿ, ಹಂಗಂದ್ರೆ ಇಲ್ಲಿ ನೋಡಿದ್ವಿ ಅಂದ್ರೆ ಇದೇನೈತ್ರಿ A1 by A2 ಎದಕ್ಕೆ ಈಕ್ವಲ್ ಐತಿ ಅಂದ್ರೆ B1 by B2 ಈಕ್ವಲ್ ಅದ. ಆದ್ರೆ ಇದೇನಂತಂದ್ರೆ C1 by C2 ಗ ಈಕ್ವಲ್ ಇಲ್ಲ. ಓಕೆ, ಮೊದಲನೇ ಎರಡು ಈಕ್ವಲ್ ಇದ್ದು ಮೂರನೇದು ಈಕ್ವಲ್ ಇಲ್ಲ ಅಂತಂದ್ರೆ ಅದು ಏನಾಗಿರ್ತೈತಿ, ಅವು ಎಂತ ಲೈನ್ಸ್ ಆಗಿರ್ತಾವ ಅಂತಂದ್ರೆ ಪ್ಯಾರಲ್ ಲೈನ್ಸ್ ಆಗಿರ್ತಾವು. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ 10ನೇ ಪ್ರಶ್ನೆ ಆಪ್ಷನ್ ಸಿ ಪ್ಯಾರಲಲ್ ಲೈನ್ಸ್ ಸರಿಯಾದಂತ ಉತ್ತರ ಆಗಿರ್ತೈತಿ. ಆಪ್ಷನ್ ಸಿ ರೈಟ್. 11ನೇ ಪ್ರಶ್ನೆ ಏನದ ನೋಡ್ರಿ, ಇಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಈಸ್ ಇನ್ಕನ್ಸಿಸ್ಟೆಂಟ್ ದೆನ್ ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದೆಮ್ ಆರ್. ಒಂದ್ ವೇಳೆ ಏನಾದ್ರು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ಕನ್ಸಿಸ್ಟೆಂಟ್ ಇದ್ವು ಅಂತಂದ್ರ ಅವು ಏನಪ್ಪ ಅದೇ ಎಂತ ಲೈನ್ಸ್ ಆಗಿರ್ತಾವ ಅಂತ ಕೇಳಕತ್ತಾರ. ಸೊ ಅವು ಎಂತ ಲೈನ್ಸ್ ಆಗಿರ್ತಾವ್ರಿ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್ ಅಂದ್ರೆ ಎಂತ ಲೈನ್ಸ್ ಆಗಿರ್ತಾವ ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ಆಗಿರ್ತಾವು. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಸಿ ಪ್ಯಾರಲಲ್ ಲೈನ್ಸ್ ಸರಿಯಾದಂತ ಉತ್ತರ ಆಗಿರ್ತದೆ. ಆಪ್ಷನ್ ಸಿ. ನಂತರ 12ನೇ ಪ್ರಶ್ನೆ 12th ಕ್ವಶನ್, ಇಫ್ ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ x plus 2y equal to 3 and 2x plus 4y equal to k are coincident, then the value of k is. ಏನಾದ್ರು ಲೈನ್ಸ್ ಕೋಇನ್ಸಿಡೆಂಟ್ ಅದಾವ, ಒಂದಕ್ಕೊಂದು ಕೋಇನ್ಸೈಡ್ ಆಗ್ಲಿಕ್ಕತ್ತಾವು, ಹಂಗಂತಂದ್ರೆ k ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಸೊ ಒಂದಕ್ಕೊಂದು ಕೋಇನ್ಸೈಡ್ ಆಗ್ಲಿಕ್ಕತ್ತಾವು ಅಂತಂದ್ರೆ ಇದು ಮತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರೀನಂತ್ರಿ x plus 2y 3 ಈ ಕಡೆ ಬಂದ್ರೆ -3 is equal to 0. ಇದೇನಾಗತ್ರಿ 2x plus 4y k ಈ ಕಡೆ ಹೋದ್ರೆ -k equal to 0. ಓಕೆ, ಸೊ ಈ ರೀತಿ ಅದ ಅಂತ ಏನ್ರಿ ದಟ್ ಇವು ಕೋಇನ್ಸಿಡೆಂಟ್ ಲೈನ್ಸ್ ಅದಾವ ಅಂದ್ರೆ ಏನಾಗಿರ್ತೈತ್ರಿ A1 by A2 equal to B1 by B2 equal to C1 by C2 ಆಗಿರ್ತೈತಿ. ನೀವು ಯಾವ್ದಾದ್ರು ಒಂದ್ ರೇಷಿಯೋಸ್ ತಗೋರಿ. ಇಲ್ಲಿ x ಕೋಎಫಿಷಿಯಂಟ್ 1 ಅದ, ಅದ್ರ ಸಂಬಂಧ ನಾನು A1 A2 ಮತ್ತೆ C1 C2 ಈ ಎರಡು ರೇಷಿಯೋ ಅಷ್ಟ ತಗೋತೇನ್ರಿ. ಇಲ್ಲಿ A1 ಕೋಎಫಿಷಿಯಂಟ್ ಏನದ, ಇಲ್ಲಿ 1 x ಕೋಎಫಿಷಿಯಂಟ್ ಇಲ್ಲಿ ಏನದ ಅಂದ್ರೆ 1 ಅದ, ಇಲ್ಲಿ x ಕೋಎಫಿಷಿಯಂಟ್ 2 ಅದ. ಇದನ್ನು ಬರ್ಕೊಳ್ಳೋಣ. ಇದೇನದ್ರಿ ಇಲ್ಲಿ y ಕೋಎಫಿಷಿಯಂಟ್ 2 ಅದ, ಇಲ್ಲಿ 4 ಅದ. ಇಲ್ಲಿ C1 ಅಂದ್ರ -3 ಅದರಿ, ಇಲ್ಲಿ C2 ಅಂದ್ರ -k ಅದ. ಎರಡು ಒಂದೇ 2 2 2 4. ಇದು 1/2 ಬಂತು, ಇದು 1/2 ಬಂತು. ಹಾಗಾದ್ರೆ ಇದು ನಾವೇನ್ ಬರೀಬೋದ್ರಿ 1/2 is equal to -3 divided by -k. ಇಲ್ಲಿ ಎರಡು ಕಡೆ ಮೈನಸ್ ಇರೋದಕ್ಕೆ ಏನಪ್ಪಾ ಅಂದ್ರೆ ಇದನ್ನ ಮೈನಸ್ ಅನ್ನ ತೆಗೆದು ಬಿಡೋಣ. ಅದೇನಂದ್ರೆ ಆನ್ಸರ್ ಪ್ಲಸ್ ಬರ್ತದ್ರಿ. ಓಕೆ ರೈಟ್. ಸೊ k ಎಡಗಡೆ ಹೋಗ್ಲಿ 2 ರೈಟ್ ಸೈಡ್ ಹೋಗ್ಲಿ ಏನಾಗತ್ರಿ k is equal to 2 into 3 ಅಂದ್ರೆ k equal to ಏನ್ ಬರ್ತರಿ 6 ಬರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ 12ನೇ ಪ್ರಶ್ನೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿದೆ. ರೈಟ್. ನಂತರ 13ನೇ ಪ್ರಶ್ನೆ 13th ಕ್ವಶನ್ ಏನ್ ನೋಡ್ರಿ, ಇಫ್ ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ 3x plus 2ky is equal to 2 and 2x plus 5y plus 1 is equal to 0 are parallel, then the value of k is. ಇವೆರಡು ಈಕ್ವೇಶನ್ಸ್ ಏನಪ್ಪಾ ಅಂದ್ರೆ ಪ್ಯಾರಲಲ್ ಲೈನ್ಸ್ ರಿಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಫಸ್ಟ್ ಇದನ್ನ ಏನ್ ಮಾಡೋಣ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರೀನತ್ರಿ 3x plus 2ky 2 ರೈ ಲೆಫ್ಟ್ ಸೈಡ್ ಬಂದ್ರೆ -2 ಆಗುತ್ತೆ is equal to 0. ನಂತರ 2x plus 5y plus 1 ಈ ಕಡೆ ಬಂದ್ರೆ -1 ಆಗುತ್ತೆ is equal to 0. ಓಕೆ, ಇವೆರಡು ಎಂತ ಲೈನ್ಸ್ ಅದಾವ್ರಿ ಪ್ಯಾರಲಲ್ ಲೈನ್ಸ್ ಅದಾವು. ಸೊ ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ಹೆಂಗಿರ್ತದ್ರಿ A1 by A2 is equal to ಏನಾಗಿರ್ತಾವ ಅಂತಂದ್ರೆ B1 by B2 ಆಗಿರ್ತೈತಿ. ಓಕೆನಾ. ಸೊ ಈಸ್ ನಾಟ್ ಈಕ್ವಲ್ ಟು C1 by C2 ಆಗಿರ್ತೈತಿ. ಇದು ನಮ್ಮ ಮೂರನೇ ರೇಷಿಯೋ ಅವಶ್ಯಕತೆ ಬೀಳಲ್ಲ. ಸೊ ಇವನ್ನ ಎರಡೇ ನೋಡೋಣ. ಎಕ್ಸ್ ಕೋಎಫಿಷಿಯಂಟ್ ಏನದ್ರಿ 3 ಅದ, ಇಲ್ಲಿ ಏನದ ಅಂದ್ರೆ 2 ಅದ ಈಸ್ ಈಕ್ವಲ್ ಟು B1 by B2 ಅಂದ್ರೆ 2k divided by 5. 5 ಈ ಕಡೆ ಹೋಗ್ಲಿ, 5 ಮತ್ತೆ 2 ಎರಡು ಈ ಕಡೆ ಬರ್ಲಿ, ಇದೇನಾಗ್ತ್ರಿ 3/2 into 5 divided by 2 is equal to k. 5 3 15 2 2 4. k is equal to ಏನಾಗುತ್ತಪ್ಪ ಅಂತಂದ್ರೆ 15 ಭಾಗಲೆ 4 ಆಗ್ತೈತಿ. ಓಕೆ, 13ನೆಯ ಪ್ರಶ್ನೆ ಆಪ್ಷನ್ ಸಿ 15 ಭಾಗಲೆ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ರೈಟ್. ಸೊ 14ನೇ ಪ್ರಶ್ನೆ ನೋಡ್ರಿ ಏನದ, ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ರಿಪ್ರೆಸೆಂಟಿಂಗ್ ದ ಕೋಇನ್ಸಿಡೆಂಟ್ ಲೈನ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಇದನ್ನ ಪ್ರಶ್ನೆನ ಉಲ್ಟಾ ಕೇಳ್ರಿ. ಮೊದಲಕ್ಕೆ ಏನ್ ಮಾಡ್ತಿದ್ದ ಅಂತಂದ್ರೆ ನಮ್ಗೆ ಇಕ್ವೇಶನ್ಸ್ ಕೊಟ್ಟು ಪ್ಯಾರಲಲ್ ಅದಾವು, ಕೋಇನ್ಸೈಡಿಂಗ್ ಅದಾವು ಅಥವಾ ಇಂಟರ್ಸೆಕ್ಟಿಂಗ್ ಅದಾವು ಅಂತ ಕೇಳ್ತಿದ್ದ. ಇಲ್ಲಿ ಏನ್ ಮಾಡಕತ್ತಾರ ಅಂತಂದ್ರೆ ಕಂಡೀಷನ್ ಕೊಟ್ಟಾರ. ಏನ್ರಿ ಕೋಇನ್ಸಿಡೆಂಟ್ ಲೈನ್ಸ್ ಅಂತಂದ್ರೆ ಪ್ರಶ್ನೆ ಕಂಡೀಷನ್ ಕೊಟ್ಟಾರ ಪ್ರಶ್ನೆ ಒಳಗ. ಆದ್ರೆ ದಟ್ ಇಕ್ವೇಶನ್ಸ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಒಳಗೆ ಕೊಟ್ಟಾರ.
ಓಕೆ, ಇದು ಸ್ವಲ್ಪ ಉಲ್ಟಾ ಐತ್ರಿ, ಪರವಾಗಿಲ್ಲ, ನೋಡುವಂತ ಪ್ರಯತ್ನ ಮಾಡೋಣ. ನಮ್ಗೆ ಏನ್ರಿ ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಏನಿರ್ಬೇಕ್ರಿ, 3 ರೇಷಿಯೋ ಈಕ್ವಲ್ ಬರ್ಬೇಕು. 3 ರೇಷಿಯೋ ಯಾವ್ದು ಈಕ್ವಲ್ ಬರ್ತದಲ್ಲ, ಯಾವ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬರ್ತಲ್ಲ, ಅದು ಏನಾಗಿರ್ತೈತಿ ಅಂತಂದ್ರೆ ಆನ್ಸರ್ ಆಗಿರ್ತೈತಿ. ಸೊ ಒಂದೇ ಆಪ್ಷನ್ ನೋಡಿದ್ರೆ ಅಂದ್ರೆ ಏನದ್ರಿ, x - 2y = 0, ಆನಂತರ 3x + 4y = 20. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಹೋಗೋಣಂತ, x - 2y = 0, ಆನಂತರ ಇದೇನ್ರಿ 3x + 4y - 20 = 0. ರೈಟ್. ಸೊ ಇಲ್ಲಿ x ಕೋಎಫಿಷಿಯಂಟ್ ಏನದ್ರಿ 1 ಅದ, ಇಲ್ಲಿ 3 ಅದ. ಓಕೆ, ಆನಂತರ ಬೇಡ, ನೀಟಾಗಿ ಬರೆಯೋಣ. a1/a2 b1/b2 c1/c2 ಕರೆಕ್ಟ್ ಆಗಿ ಬರೆಯೋಣ. a1/a2 ಇದೇನದ್ರಿ 1 ಅದ, ಇದು 3 ಅದ. ಇದೇನದ್ರಿ b1/b2, ಇಲ್ಲಿ ಏನದ್ರಿ ಇದು -2 ಅದ, ಇದು 4 ಅದ. 2 1 2, 2 2 4, ಇದೇನ್ ಬರ್ತರಿ -1/2 ಬರ್ತದೆ. ಇವೆರಡು ಈಕ್ವಲ್ ಆಗತ್ತವು. ಇದು ಸಾರಿ, ಇವೆರಡು ಏನಂತಂದ್ರೆ ಈಕ್ವಲ್ ಇಲ್ಲ. ಇವೆರಡು ಈಕ್ವಲ್ ಇಲ್ಲ ಅಂದ್ರೆ ಎಂತ ಲೈನ್ಸ್ ಆಗಿರ್ತಾವ್ರಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತಾವು. ಆಪ್ಷನ್ 1 ಬರೋದಿಲ್ಲ, ಯಾಕಂದ್ರೆ ಅವ್ರು ಕೇಳಿದ್ದು ಕೋಇನ್ಸಿಡೆಂಟ್ ಲೈನ್ಸ್ 3 ಈಕ್ವಲ್ ಆಗಿರ್ಬೇಕು. ಆನಂತರ ದಟ್ ಆಪ್ಷನ್ ಬಿ ನೋಡಿದ್ವಿ ಅಂತಂದ್ರೆ ಏನಂದ್ರಿ 2x + 3y = 9, 2x + 3y = 9. ಆನಂತರ ಎರಡನೇದೇನದ್ರಿ 4x + 6y = 18. ಓಕೆ, ಸ್ಪೇಸ್ ನಮಗೆ ಇಲ್ಲಿ ಸಾಲಲ್ಲ. ಒಂದು ಕೆಲಸ ಮಾಡ್ರಿ, ಇದನ್ನ ಪಾಸ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಡ್ರಿ. ಈ 14 ಪ್ರಾಬ್ಲಮ್ ಅನ್ನ ನಾ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಿರ್ತೇನೆ. ಸರಿ, ದಟ್ ಆಪ್ಷನ್ ಬಿ ಏನದ ನೋಡ್ರಿ, ಇದು ಇಲ್ಲಿ 3 ರೇಷಿಯೋಸ್ ಅನ್ನ ಫೈಂಡ್ ಕಂಡು ಹಿಡ್ಕೊಳ್ಳೋಣ ಅಂತ. a1/a2 = a1 ಅಂದ್ರೆ ಏನದ್ರಿ x ಕೋಎಫಿಷಿಯಂಟ್, ಇಲ್ಲಿ 2 ಅದ, ಇಲ್ಲಿ 4 ಅದ. 2 1 ಸಾರಿ, ಇಲ್ಲಿ 4 ಅದ, 2 2 ಏನ್ ಬಂತ್ರಿ 1/2 ಬಂತು. b1/b2 b1 ಅಂದ್ರೆ ಏನದ್ರಿ 3 ಅದ, ಇಲ್ಲಿ 6 ಅದ. 3 1 3, 3 2 6, ಏನ್ ಬಂತ್ರಿ ಇಲ್ಲಿ 1/2 ಬಂತು. c1/c2 9/18 ಬರ್ತದೆ. c1/c2 9/18. ಒಂದ್ ನಿಮಿಷ ರೀ, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಬರ್ತೇನೆ. 2x + 3y, 9 ಲೆಫ್ಟ್ ಸೈಡ್ ಬಂದ್ರೆ -9 ಆಗ್ತದೆ, = 0. ಇದೇನಾಗುತ್ತೆ 4x + 6y - 18 = 0. ಸರಿನಾ? ಹಂಗಂದ್ರೆ ಇದೇನಾಗುತ್ತೆ ಅಂದ್ರೆ -9/18 ಆಗ್ತದೆ. 9 1 9 2 +1/2 ಆಗಿರ್ತದೆ. ಓಕೆನಾ? ರೈಟ್. ಸೊ ಇಲ್ಲಿ 3 ಈಕ್ವಲ್ ಅದಾವ್ರಿ. ಸೊ 3 ಈಕ್ವಲ್ ಅದಾವ ಅಂತಂದ್ರೆ ಆಪ್ಷನ್ ಬಿ ಏನಾಗಿರ್ತೈತಿ ಅಂತಂದ್ರೆ ಇವು ಏನಾಗಿರ್ತದೆ ಅಂದ್ರೆ ಕೋಇನ್ಸೈಡಿಂಗ್ ಲೈನ್ ಆರ್ ಕೋಇನ್ಸಿಡೆಂಟ್ ಲೈನ್ ಆಗಿರ್ತಾವ್ರಿ. ಸೊ ದಟ್ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತದೆ. ನಂತರ 15ನೆಯ ಪ್ರಶ್ನೆ. ಓಕೆ, ರೈಟ್. 15ನೇ ಪ್ರಶ್ನೆ ಇದೆ ನೋಡ್ರಿ. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ represented by the pair of linear equations among the following is. ಕೆಳಗಡೆ 4 ಸ್ಟೇಟ್ಮೆಂಟ್ ಕೊಟ್ಟಾನ್ರಿ. ಆ 4 ಸ್ಟೇಟ್ಮೆಂಟ್ ಒಳಗ ಯಾವ್ದು ರಾಂಗ್ ಆಗೈತಿ ಅಂತ ಕೇಳಕತ್ತಾರ. ಆಪ್ಷನ್ಸ್ ನೋಡ್ಕೊತ ಹೋಗೋಣ. ಒಂದೇ ಆಪ್ಷನ್, ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದ ಇಕ್ವೇಷನ್ಸ್ ಹ್ಯಾವ್ ನೋ ಸೊಲ್ಯೂಷನ್. ಓಕೆ, ಸೊ ಲೈನ್ಸ್ ಏನಾದ್ರೆ ಪ್ಯಾರಲಲ್ ಇದ್ವು ಅಂತಂದ್ರೆ ಸೊಲ್ಯೂಷನ್ ಇರುವುದಿಲ್ಲ ಅಂತೆ. ಹೌದ್ರಿ, ದಟ್ ಇದೇನಂದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ನಂತರ ಎರಡನೇ ಸ್ಟೇಟ್ಮೆಂಟ್, ಇಫ್ ದ ಲೈನ್ಸ್ ಆರ್ perpendicular to each other then the equations have no solution. Okay, so ಒಂದ್ ನಿಮಿಷ ರೀ, perpendicular to each other ಅಂದ್ರೆ ಅರ್ಥ ಏನ್ರಿ? perpendicular to each other ಅಂದ್ರೆ ಅರ್ಥ ಏನ್ರಿ? ಒಂದು ಏನಪ್ಪಾ ಅಂತಂದ್ರೆ ಎರಡರ ನಡುವೆ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ 90 ಡಿಗ್ರಿ ಆಗಿರ್ತೈತಿ ಅಂತ ಅರ್ಥ. ಸೊ ಇಲ್ಲಿ ಎರಡು ಏನಪ್ಪಾ ಅಂದ್ರೆ ಒಂದ್ ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕತ್ತವ್ರಿ ಅಂದ್ರೆ ಇಲ್ಲಿ ಒಂದು ಸೊಲ್ಯೂಷನ್ ಇರ್ತೈತಿ. ಆದ್ರೆ ಏನಂದ್ರೆ ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಅದಾವ ಅಂತಂದ್ರೆ ಒಂದ್ ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕತ್ತಾವ, ಒಂದ್ ಸೊಲ್ಯೂಷನ್ ಇರ್ತೈತಿ. ಆದ್ರೆ ಇವ್ರು ಏನ್ ಹೇಳಕತ್ತಾರ್ರಿ, ನೋ ಸೊಲ್ಯೂಷನ್ ಅಂತ ಹೇಳಕತ್ತಾರ. ಅದ್ರ ಸಲುವಾಗಿ ಆಪ್ಷನ್ ಬಿ ಅನ್ನೋದು ಏನಪ್ಪಾ ಅಂತಂದ್ರೆ ಇನ್ಕರೆಕ್ಟ್ ಐತಿ. ಆಪ್ಷನ್ ಬಿ ಈಸ್ ಇದನ್ನ ನೀಟಾಗಿ ಬರೆಯೋಣ. ಆಪ್ಷನ್ ಬಿ ಈಸ್ ಇನ್ ಕರೆಕ್ಟ್. ಇದು ಏನಪ್ಪಾ ಅಂದ್ರೆ ಸರಿಯಾದಂತ ಒಂದು ಸ್ಟೇಟ್ಮೆಂಟ್ ಅಲ್ಲ. ರೈಟ್. ಸೊ ದಟ್ ಇನ್ನು ಉಳಿದಿದ್ದ ಎರಡು ಸ್ಟೇಟ್ಮೆಂಟ್ ನೋಡೋಣ, ಸಿ ಮತ್ತೆ ಡಿ. ಇಫ್ ದ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ದೆನ್ ದ ಇಕ್ವೇಷನ್ಸ್ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಹೌದ್ರಿ, ಕರೆಕ್ಟ್ ಅದ. ಒಂದರ ಲೈನ್ಸ್ ಕೋಇನ್ಸೈಡಿಂಗ್ ಇದ್ದು ಅಂತಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಇದ್ದು ಅಂತಂದ್ರೆ ಇವೇನಾಗಿರ್ತಾವ ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಇರ್ತಾವು. ಹೌದ್ರಿ, ಕರೆಕ್ಟ್ ಅದ. ಆನಂತರ 4ನೇ ಆಪ್ಷನ್, ಇಫ್ ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ದೆನ್ ಇಕ್ವೇಷನ್ಸ್ ಹ್ಯಾವ್ ಯುನಿಕ್ ಸೊಲ್ಯೂಷನ್. ಅದು ಕರೆಕ್ಟ್ ಅದ್ರಿ. ಒಂದ್ ವೇಳೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ದು ಅಂತಂದ್ರೆ ಎಷ್ಟು ಸೊಲ್ಯೂಷನ್ ಇರ್ತಾವ ಅಂತಂದ್ರೆ ಒಂದೇ ಒಂದು ಸೊಲ್ಯೂಷನ್ ಇರ್ತೈತಿ. ಓಕೆನಾ? ಸೊ ದಟ್ ಇಲ್ಲಿ ಆಪ್ಷನ್ ಬಿ ಏನಾಯ್ತಂದ್ರೆ ದಟ್ ಆದ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ, ತಪ್ಪದ. ನಂತರ 16ನೇ ಪ್ರಶ್ನೆ, ದ ವ್ಯಾಲ್ಯೂಸ್ ಆಫ್ x and y which satisfies the equation 2x + 3y = 16. ಮೊದಲಕ್ಕೆ ಅದನ್ನ ಬರ್ಕೊಂಡ್ಬಿಡೋಣ. 16ನೇ ಲೆಕ್ಕ
ಅದನ್ನ ಲೆಕ್ಕ ಸಾರಿ 2x ಪ್ಲಸ್ 3y is equal to 16. ಓಕೆ, ನಮ್ಗೆ ಇಲ್ಲಿ ಒಂದೇ ಕ್ವೆಶನ್ ಕೊಟ್ಟು ಇದನ್ನ ಸಾಲ್ವ್ ಮಾಡ್ರಿ ಅಂತಂದ್ರೆ ನಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ ರೀ. ಓಕೆ, ಎಕ್ಸ್ ಮತ್ತೆ y ಬೆಲೆ ಕಂಡಿಡ್ರಿ ಅಂತಂದ್ರೆ ಕಂಡಿಡ್ಲಿಕ್ಕೆ ಬರಲ್ಲ. ಅದ್ರ ಸಲುವಾಗಿ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ದಟ್ ಎಕ್ಸ್ ಮತ್ತೆ y ಬೆಲೆ ಇರುವಂತ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅದರೊಳಗೆ ಒಂದು ಆಪ್ಷನ್ ಅನ್ನ ನಾವು ಇಲ್ಲಿ ದಟ್ ಕರೆಕ್ಟ್ ಆಗೋದನ್ನ ಚೂಸ್ ಮಾಡ್ಬೇಕು. ಇಲ್ಲಿ ಎಕ್ಸ್ ಮತ್ತೆ y ಬೆಲೆಗಳನ್ನ ತುಂಬ್ಕೋತ ಹೋಗ್ರಿ. ಯಾವ ಒಂದಿದೆ ಏನಪ್ಪಾ ಅಂತಂದ್ರೆ LHS = RHS ಬರೋದಲ್ಲ, ಅದೇನಾಗಿರ್ತೈತಿ ಅಂತಂದ್ರೆ ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ಒಂದೇದನ್ನ ನೋಡಿದ್ವಿ ಅಂತಂದ್ರೆ ಎಕ್ಸ್ ಬೆಲೆ ಏನದ್ರಿ ಇಲ್ಲಿ 5 ಅದ. ಓಕೆ, ಪ್ಲಸ್ 3 ಇಂಟು y ಬೆಲೆ ಏನದ್ರಿ, y ವ್ಯಾಲ್ಯೂ ಏನದ 2 ಅದ, ಇಸ್ ಈಕ್ವಲ್ ಟು 16. ಓಕೆ, 5 ಎರಡ್ಲೆ 10 ಪ್ಲಸ್ 3 ಎರಡ್ಲೆ 6 ಇಸ್ ಈಕ್ವಲ್ ಟು 16. 16 ಇಸ್ ಈಕ್ವಲ್ ಟು 16. LHS = RHS ಬರ್ಲಿಕ್ಕೆ ಆಪ್ಷನ್ ಎ ಎಕ್ಸ್ ಈಕ್ವಲ್ ಟು 5 y ಈಕ್ವಲ್ ಟು 2 ಇದೇನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಆಗೈತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಒಂದ್ ವೇಳೆ ಬಿ ಹಂಗ ಬಿ ಸಿ ಡಿ ಗಳನ್ನ ಚೆಕ್ ಮಾಡಿದ್ವಿ ಅಂದ್ರೆ ಬಿ ಏನದ್ರಿ 2 ಮತ್ತೆ 5 ಅದ. ಎಕ್ಸ್ ಇದ್ರೆ 2 ಹಾಕ್ರಿ, ಇಲ್ಲಿ 5 ಹಾಕ್ರಿ. 2 2 ಸ 4, 5 3 ಸ 15, 4 ಪ್ಲಸ್ 15 19 ಆಗ್ತದ್ರಿ, ಅದು ಬರಲ್ಲ. ಆ ನಂತರ ಆಪ್ಷನ್ ಸಿ ನೋಡಿದ್ವಿ ಅಂದ್ರೆ -5 -2 ಇದು ಮೈನಸ್ ಇದು ಮೈನಸ್ ಆಯ್ತಂದ್ರೆ ಉತ್ತರ ಬರುವಂತ ಉತ್ತರ ಮೈನಸ್ ನಾಗ ಇರ್ತೈತಿ, ನೋಡಿದ್ರೆ ಗೊತ್ತಾಗ್ತತಿ. ಸೊ ಹಿಂಗಾಗಿ ಆಪ್ಷನ್ ಸಿ ಬರಲ್ಲ. ಆಪ್ಷನ್ ಡಿ ಏನದ್ರಿ -5 + 2, 2 into -5 -10, 3 into 6 + 6, -10 + 6 ಅಂದ್ರೆ -4 ಬರ್ತದ. ಸೊ ಅದು 16 ಗೆ ಈಕ್ವಲ್ ಇಲ್ಲ, ಹಿಂಗಾಗಿ ಆಪ್ಷನ್ 4 ಬರಲ್ಲ. ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ಸೊ ಇವು ಏನಪ್ಪಾ ಅಂತಂದ್ರೆ ದಟ್ ಇಷ್ಟು 16 ಏನಪ್ಪಾ ಅಂದ್ರೆ 1 ಮಾರ್ಕ್ ಕ್ವಶನ್ಸ್ ಆಗಿದ್ದು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಮ್ಮ ಒಂದು ಬೋರ್ಡ್ ಎಕ್ಸಾಮಿಗೆ ಈ ಪಾಠದ ಮೇಲೆ ಏನಾದ್ರೂ ದಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಾದ್ರು ಬಂದ್ರೆ ಇದನ್ನ ಬಿಟ್ಟು ಬೇರೆ ರೀತಿಯಾದಂತಹ ಕ್ವಶನ್ ಬರಂಗಿಲ್ಲ ರೀ. ಇದೇ ರೀತಿಯಾದಂತಹ ಕ್ವಶನ್ ಬರಬೇಕು. ಹೆಚ್ಚು ಕಮ್ಮಿ ಆದ್ರೆ ಇದೇ ಕ್ವಶನ್ಸ್ ನಮಗೆ ಏನಪ್ಪಾ ಅಂತಂದ್ರೆ ಎಕ್ಸಾಮಿಗೆ ಬರ್ತಾವ. ಓಕೆನಾ? ಸೊ ಇವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದಟ್ ಇಲ್ಲಿ ತನಕ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ. ಸ್ವಲ್ಪ ಹೊತ್ತೊಳಗೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿರ್ತೀನಿ. ಓಕೆ, ಚೆನ್ನಾಗಿ ಓದ್ಕೊಡ್ರಿ. ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.